ಮೂಲಂಗಿ ನಾನು ಹೋದ ವರ್ಷ ಕೂಡ ಈ ಒಂದು ಫಸಲ್ ಬಿಮಾ ಯೋಜನೆಯನ್ನು ಕಟ್ಟಿದ್ದೆ. ಅದು ನನಗೇನಪ್ಪ ಅಂತಂದರೆ ಅತಿವೃಷ್ಟಿ ಆದಾಗ ಮತ್ತು ಅನಾವೃಷ್ಟಿ ಆಯ್ತಂದ್ರೂ ಕೂಡ ನಮಗೆ ರೈತರಿಗೆ ಕೊನೆಗಾಲದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತದೆ. ಮತ್ತು ನನಗೆ ಕೂಡ ಹೋದ ವರ್ಷ ಏನಪ್ಪ ಅಂತಂದರೆ ಫಸಲ್ ಬಿಮಾ ಯೋಜನೆ ನಮಗೆ ಕೈ ಹಿಡಿದಿದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಾನು ಫಸಲ್ ಬಿಮಾ ಯೋಜನೆಯನ್ನು ನಾನು ಕಟ್ಟಿದ್ದೀನಿ. ಅವತ್ತೇ ಲಾಗಿನ್ ಆಗಿದೆ ಅಂತಂದರೆ ಬೇರೆ ಬ್ಯಾಂಕಿಗೆ ಕಳೀತಿರಲಿಲ್ಲ. ಈಗ ಆ ರೀತಿ ಇಲ್ಲ. ಸುರಕ್ಷಾ ಪೋರ್ಟಲ್ ಅಂತ ಒಂದು ಪೋರ್ಟಲ್ನ ಕೇಂದ್ರ ಸರ್ಕಾರವೇ ಡೆವಲಪ್ ಮಾಡಿದೆ. ಆ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದರೆ ಮಾತ್ರ ಸುರಕ್ಷಾ ಬಿಮಾ ಯೋಜನಾ, ಸುರಕ್ಷಾ ಜನಜೀವನ ಯೋಜನಾ ಏನಿದೆ, ಈ ಎರಡೂ ಇನ್ಶೂರೆನ್ಸ್ ಸ್ಕೀಮನ್ನು ಆ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದರೆ ಮಾತ್ರ. ಈಗ ಮತ್ತೆ ಸಾಲ ತಗೋಬೇಕು ಅಂತ ಇದು ಮಾಡ್ತಾ ಇದೀವಿ. ಆಮೇಲೆ ಅದರಿಂದ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆಮೇಲೆ ಟೈಲರಿಂಗಿಗೆ, ಆಮೇಲೆ ಕೃಷಿ ಇದು ವ್ಯವಸಾಯ ಮಾಡೋರು ಇದ್ದಾರೆ ನಮ್ಮದ್ರಲ್ಲಿ ಸಂಘದಾಗೆ, ಅವರು ಅದಕ್ಕೂ ತಗೊಂಡಿದ್ದಾರೆ. ಹಂಗಾಗಿ ಒಳ್ಳೆ ಉತ್ತಮವಾಗಿ ಗ್ರಾಮೀಣ ಬ್ಯಾಂಕ್ನಾಗ ಒಬ್ಬರು ಸರ್ ನಮ್ಗೆ ಹೆಲ್ಪ್ ಮಾಡಿ, ನೀವು ಬರಮ್ಮ ಸಹಾಯ ಸ್ವಾಮಿ ಕೊಡ್ತೀವಿ ನಾವು ದುಡ್ಡು ಅಂತೇಳಿ ಕೊಟ್ಟು ನಮ್ಗೆ ಸಹಾಯ ಮಾಡಿದ್ದಾರೆ ಸರ್, ಅವ್ರಿಗೆ ಧನ್ಯವಾದಗಳು. ನಮ್ಮ ಕುಟುಂಬದಲ್ಲೇ ನಾವು ಈ 3 ಕಾರ್ಯಕ್ರಮಗಳಿಂದ ಒಂದು ವರ್ಷಕ್ಕೆ 17ರಿಂದ 18,000 ರೂಪಾಯಿನ ದುಡ್ಡು ಕಟ್ತಾ ಇದ್ದೀವಿ. ನಾವು ಇರೋದು 4 ನಮ್ಮ ಮನೆಯಲ್ಲಿ, 4ರಿಗೂ ಕೂಡ ನಾವು ಈ 3 ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಸಮಾಜನೂ ಕೂಡ ಈ ಯೋಜನೆಗಳನ್ನು ಬಳಸ್ಕೋಬೇಕು ಅಂತೇಳಿ ನಾನು ಇದನ್ನ ಈ ಕಳಕಳಿಯಿಂದ ಕೇಳ್ಕೊಂತೇನೆ.